ನನ್ನ ಆಟೋಗೆ ಟೈರ್ ಹಾಕ್ಸೋಣ ಅಂತ ಹೊರಟಿದ್ದೀನಿ. ಬನ್ನಿ ಎಷ್ಟಾಗುತ್ತೆ ಏನು ಅಂತ ತಿಳಿಸ್ಕೊಡ್ತೀನಿ. 4-5 ಕಡೆ ವಿಚಾರಿಸಿದೆ, ಇಲ್ಲೇ ಕೋರ್ಮಂಗ್ಲ ಮತ್ತೆ ನೀಲ್ಸಂದ್ರದಲ್ಲಿ ಅಲ್ಲೆಲ್ಲೂ ನೋಡಿದ್ರೆ ಜಾಸ್ತಿ ರೇಟೇ ಹೇಳ್ತಿದ್ರು. ಅದೇ ಜೆ ಸಿ ರೋಡ್ಗೆ ಹೋದ್ರೆ ಒಂದು ಅಟ್ಲೀಸ್ಟ್ ನಮ್ಗೊಂದು 100-200 ರೂಪಾಯಿ ಆದ್ರೂ ಉಳಿತದೆ ಅಂತ ಅಂದ್ಬಿಟ್ಟು ಜೆ ಸಿ ರೋಡ್ ಕಡೆಗೆ ಹೊರಟೆ. ಜೆ ಸಿ ರೋಡ್ಗೆ ಹೋದ್ಮೇಲೆ ಗೊತ್ತಾಗಿದೆ ಏನಂತಂದ್ರೆ ಅಂತ ಏನು ವ್ಯತ್ಯಾಸ ಬರೋದಿಲ್ಲ. ನೀವು ಎಲ್ಲಿ ಹಾಕಿಸಿದ್ರು ಕೂಡ ಆಲ್ಮೋಸ್ಟ್ ಸೇಮ್ ರೇಟೇ ಆಗಿರುತ್ತೆ. ಒಂದ್ 5-6 ಅಂಗಡಿಯಲ್ಲಿ ಹೋಗಿ ಕೇಳ್ದೆ ಟೈರ್ ರೇಟ್ ಎಷ್ಟಿದೆ ಏನು ಅಂತ, ಯಾವ ತರ ಫಿಟ್ಟಿಂಗ್ ಅಂತ ಅಂದ್ಬಿಟ್ಟು. ಕೆಲವೊಬ್ರು 50 ರೂಪಾಯಿ ಕಮ್ಮಿ ಮಾಡ್ತೀವಿ, ಆದ್ರೆ ಫಿಟ್ಟಿಂಗ್ ಚಾರ್ಜಸ್ ಅಂತ ಎಕ್ಸ್ಟ್ರಾ ಹೋಗುತ್ತೆ, ಅದು ನೀವು ಹೊರಗಡೆ ಮಾಡಿಸ್ಕೋಬೇಕು ಅಂದ್ರು. ಇನ್ ಕೆಲವೊಬ್ರು ನಾವೇ ಫಿಟ್ ಮಾಡ್ತೀವಿ, ಆದ್ರೆ ಅದ್ರ ಬದಲಾಗಿ ಟೈರ್ ರೇಟ್ ಜಾಸ್ತಿ ಅಂದ್ರು. ಸುಮಾರು ಕಡೆ ತಿರ್ಗಾಡಿದ ಮೇಲೆ ಅನ್ಸಿದ್ ಏನಂತಂದ್ರೆ ಇನ್ನು ಸುಮ್ನೆ ಟೈಮ್ ವೇಸ್ಟ್ ಆಗುತ್ತೆ, ಅದ್ರ ಬದಲಾಗಿ ಏನು ಮಾಡಕ್ ಆಗಲ್ಲ, ಲಾಸ್ ಆದ್ರೂ ಪರವಾಗಿಲ್ಲ ಅಂತ ಅನ್ಬಿಟ್ಟು ಸೇಮ್ ಅದೇ ರೇಟ್ ಏನ್ ಹೇಳ್ತಿದ್ರು ಅದನ್ನ ಹಾಕಿಸ್ಕೊಂಡು ಹೊರಟು. ನಾನ್ ಟೈರ್ ಹಾಕ್ಸಿದ ಶಾಪ್ ಹೆಸರು ಏನಪ್ಪಾ ಅಂದ್ರೆ ಶ್ರೀ ಧರ್ಮಸ್ಥ ಟೈರ್ಸ್ ಅಂತ. ಈ ಟೈರ್ ಶಾಪ್ ಲೊಕೇಟ್ ಆಗಿರೋದು ಮಿನರ್ವಾ ಸರ್ಕಲ್ ಅಲ್ಲಿ. ಇವ್ರ ಹತ್ರ ಫಿಟ್ಟಿಂಗ್ ಫ್ರೀ ಆಗಿರುತ್ತೆ. ನಾನ್ ಸೆಲೆಕ್ಟ್ ಮಾಡಿದ್ದು ಟೈರ್ ಬಂದು TVS ಜಯ ಟೈರ್ ಅಂತ ಅನ್ಬಿಟ್ಟು. ಇದು 1200 ರೂಪಾಯಿ ಒಂದು ಟೈರ್ಗೆ. ನನ್ನ ಆಟೋಗೆ ಫಿಟ್ ಮಾಡಿಸ್ಕೊಂಡಿದ್ದು 2 ಟೈರ್, ಆ ಟೈರ್ಗೆ 2 ನೆಕ್ ಕೂಡ ಹಾಕಿಸ್ಕೊಂಡಿದ್ದು. ಒಂದು ನೆಕ್ ಬಂದ್ಬಿಟ್ಟು 50 ರೂಪಾಯಿ. ಹೊಸ ಟೈರ್ ಹಾಕಿಸ್ಬೇಕಾದ್ರೇನೆ ಹೊಸ ನೆಕ್ ಕೂಡ ಹಾಕಿಸ್ಕೊಬಿಟ್ರೆ ಬೆಟರು. ಹಳೆ ನೆಕ್ ವೀಕ್ ಆಗಿರುತ್ತೆ, ಆ ರೀಸನ್ ಇಂದ. ಇಲ್ಲ ಮತ್ತೆ ಆ ನೆಕ್ ಕಟ್ ಆಯ್ತು ಅಂತಂದ್ರೆ ಮತ್ತೆ ಬಿಚ್ಚಿ ಹೊಸದ್ ಹಾಕಿಸ್ಬೇಕಾಗುತ್ತೆ. ಒಟ್ಟು ಖರ್ಚಾಗಿದ್ದು ನನ್ನ ಆಟೋ ಟೈರ್ ನ ಬದಲಾವಣೆ ಮಾಡಕ್ಕೆ 2500 ರೂಪಾಯಿ, ಇನ್ಕ್ಲೂಡಿಂಗ್ ನೆಕ್ ಕೂಡ ಸೇರಿ. ಹೊಸ ಟೈರ್ ಹಾಕ್ಸಿದ್ಮೇಲೆ ಗಾಡಿ ಫುಲ್ ಸ್ಮೂತ್ ಆಗಿದೆ. ಇವಾಗ ಒಳ್ಳೆ ಗ್ರಿಪ್ ಕೂಡ ಸಿಗ್ತಿದೆ.